ಕಬ್ಬಿಗೆ ಎಫ್ಆರ್ಪಿಯನ್ನ ದರ ನಿಗದಿ ಮಾಡೋದು ಕೇಂದ್ರ, ಮಿಸ್ಟರ್ ಜೋಶಿ ಎಂಎಸ್ಪಿ ನಿಗದಿ ಮಾಡೋದು ಕೇಂದ್ರ ಅಂತ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಎಂಎಸ್ಪಿ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ಅಂತ ಪ್ರಹ್ಲಾದ್ ಜೋಶಿ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದರು. ವಿಜೇಂದ್ರ ಬಿಎಸ್ವೈ ಮಗನಾಗಿ ರೈತರ ಬಳಿ ಹೋಗಿದ್ದಂತೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಹೋಗಿಲ್ವಂತೆ ಅಂತ. ಈ ಎಂಎಸ್ಪಿ ನಿಗದಿ ಮಾಡೋರು ಯಾರ್ರೀ? ಕೇಂದ್ರ ಸರ್ಕಾರ. ಎಫ್ಆರ್ಪಿ ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ಎಥನಾಲ್ ಹಂಚಿಕೆ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಈ ವಿಜೇಂದ್ರ ಯಡಿಯೂರಪ್ಪನ ಮಗನಾಗಿ ಹೊರಟೋಗ್ಬಿಟ್ಟಿದ್ದಂತೆ, ಅಧ್ಯಕ್ಷರಾಗಿ ಹೋಗಿದ್ದಂತೆ. ಮಾನ ಮರ್ಯಾದೆ ಏನಾದ್ರು ಇದೆಯಾ ಅವರಿಗೆ? ನಾಚಿಕೆ ಏನಾದ್ರು ಇದೆಯಾ? ಅಲ್ಲಿ ಹೋಗಿ ಎತ್ಕಟ್ಟಕ್ಕೆ ಹೋದ್ರು, ಏನ್ ಅಲ್ಲೇ ರಾತ್ರಿ ಎಲ್ಲ ಮಲಗಿದ್ರು. ರಾತ್ರಿ ಎಲ್ಲ ಮಲಗಿ ಅಲ್ಲೇ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡು ಇಂಥ ನಾಟಕ, ರಾಜಕೀಯ ನಾಟಕ ಮಾಡಿ ರೈತರೆಲ್ಲ ಎತ್ಕಟ್ಟಿದ್ರು. ನೋಡಿ, ಕೇಂದ್ರ ಸರ್ಕಾರದ ಅಲ್ಲಿ ನರೇಂದ್ರ ಮೋದಿ ಅವರು ಪ್ರಹ್ಲಾದ್ ಜೋಶಿ ಅವ್ರ ಮನೆಗೆ ಹೋಗಿ ಮಲಗಬೇಕಾಗಿತ್ತು. ಹೋಗಿ ಎಲ್ಲಿ ಮಲಗಬೇಕಾಗಿತ್ತು? ನರೇಂದ್ರ ಮೋದಿ ಅವರು. ಇನ್ನು ಬಾಗಲಕೋಟೆಯಲ್ಲಿ ಮುಧೋಳದಲ್ಲಿ ಕಬ್ಬಿನ ಜ್ವಾಲೆ ಇನ್ನೂ ಕೂಡ ಆರಿಲ್ಲ. ಮುಧೋಳದಲ್ಲಿ ತೀವ್ರ ಸ್ವರೂಪ ಪಡೆದಂತ ಹೋರಾಟ. ಬೆಳಗಾವಿಯಲ್ಲಿ ನಿನ್ನೆ ಸಚಿವರು ಬಂದು ಒಂದಷ್ಟು ಮಾತನಾಡಿ ಒಂದು ಅಂತ್ಯಕ್ಕೆ ಬಂತು. ಆದರೆ ಮುಧೋಳದಲ್ಲಿ ಮಾತ್ರ ಪ್ರತಿ ಟನ್ ಕಬ್ಬಿಗೆ 3,500 ಕೊಡಲೇಬೇಕು ಅಂತ ಪಟ್ಟು ಹಿಡಿಯಲಾಗಿದೆ. ಮುಖಂಡರ ಜೊತೆ ಸಚಿವ ತಿಮ್ಮಾಪುರ ಸಾಕಷ್ಟು ಕಸರತ್ತು ನಡೆಸ್ತಾ ಇದ್ದಾರೆ. ರೈತ ಮುಖಂಡರನ್ನ ಮನವೊಲಿಸುವುದಕ್ಕೆ ಪ್ರಯತ್ನ ಪಟ್ಟರು. ಉಸ್ತುವಾರಿ ಸಚಿವ ತಿಮ್ಮಾಪುರ ನೇತೃತ್ವದಲ್ಲಿ ಅಲ್ಲಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಡಿಸಿ ಸಂಗಪ್ಪ, ಎಸ್ಪಿ ಸಿದ್ಧಾರ್ಥ್ ಕೂಡ ಭಾಗವಹಿಸಿದರು. ಸೊ ಬಾಗಲಕೋಟೆಯಲ್ಲಿ ಇನ್ನೂ ಕೂಡ ಕಬ್ಬಿನ ಜ್ವಾಲೆ ಆರೋ ಲಕ್ಷಣ ಕಾಣ್ತಾ ಇಲ್ಲ. ಇವತ್ತು ಆರ್ ಬಿ ತಿಮ್ಮಾಪುರ ಅವರು ಸಾಕಷ್ಟು ಪ್ರಯತ್ನ ಪಟ್ಟರು. ಆದರೆ 3,500 ರೂಪಾಯಿ ಕೊಡಲೇಬೇಕು ಪ್ರತಿ ಟನ್ ಕಬ್ಬಿಗೆ ಅಂತ ಈಗ ಒತ್ತಾಯ ಕೇಳಿ ಬರ್ತಾ ಇದೆ. ಇನ್ನು ಸಿಎಂ ಡಿಸಿಎಂ ವಿಜಯನಗರ ಭೇಟಿ ವೇಳೆ ಹೈಡ್ರಾಮಾ. ಸಿದ್ದರಾಮಯ್ಯ ಸ್ವಾಗತಕ್ಕೆ ಅವಕಾಶ ನೀಡದಂತಹ ಪೊಲೀಸರು. ಸಿಎಂ ಡಿಸಿಎಂ ವಿಜಯನಗರ ಭೇಟಿ ಸಂದರ್ಭದಲ್ಲಿ ಹೈಡ್ರಾಮಾ ಆಯಿತು. ಸಿದ್ದರಾಮಯ್ಯ ಸ್ವಾಗತಕ್ಕೆ ಅವಕಾಶ ಕೊಡಲಿಲ್ಲ ಪೊಲೀಸರು. ಶಾಲು ಹಾರ ಪೊಲೀಸರ ಮೇಲೆ ಎಸೆದಂತ ಕಾರ್ಯಕರ್ತರು. ಶಾಲು ಪೇಟ ಹಾರ ಪೊಲೀಸರ ಮೇಲೆ ಎಸೆದು ಆಕ್ರೋಶ ವ್ಯಕ್ತಪಡಿಸಲಾಯಿತು. ಹರಪನಹಳ್ಳಿಯ ಎಡಿಬಿ ಕಾಲೇಜು ಹೆಲಿಪ್ಯಾಡ್ನಲ್ಲಿ ಆದಂಥ ಘಟನೆ ಇದು. ಕಾಂಗ್ರೆಸ್ ಕಾರ್ಯಕರ್ತರ ನಿಯಂತ್ರಣಕ್ಕೆ ಪೊಲೀಸರಲ್ಲಿ ಹೈರಾಣಾಗಬೇಕಾಯಿತು. ಸಿಎಂ ಡಿಕೆ ಕೂಡ್ಲಿಗೆ ಪ್ರಯಾಣದ ವೇಳೆ ಹೈಡ್ರಾಮಾ ಆಗಿದೆ.